ಟೆಸ್ಟ್ ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ರೋಹಿತ್ ಬಳಿಕ ಈಗ ಕೊಹ್ಲಿ ಕೂಡ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. 14 ವರ್ಷಗಳ ಬಳಿಕ ಟೆಸ್ಟ್ ಕ್ರಿಕೆಟ್ಗೆ ವಿರಾಟ್ ವಿದಾಯ ಹೇಳಿದ್ದಾರೆ. ಟೆಸ್ಟ್ ಕ್ರಿಕೆಟ್ಗೆ ವಿರಾಟ್ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ರೋಹಿತ್ ಬಳಿಕ ಕೊಹ್ಲಿ ಕೂಡ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. 14 ವರ್ಷಗಳ ಬಳಿಕ ಟೆಸ್ಟ್ ಕ್ರಿಕೆಟ್ಗೆ ಸತತ 14 ವರ್ಷಗಳ ಇತಿಹಾಸ ಟೆಸ್ಟ್ ಕ್ರಿಕೆಟ್ನಲ್ಲಿ. ಟೆಸ್ಟ್ ಕ್ರಿಕೆಟ್ನ ಕಿಂಗ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಅತ್ಯಂತ ತುಂಬು ಹೃದಯದಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನಂತ ಹೇಳ್ತಾ ಇದ್ದಾರೆ. ತುಂಬು ಮನಸ್ಸಿನಿಂದ ಈ ನಿರ್ಧಾರವನ್ನ ಘೋಷಣೆ ಮಾಡಿದ್ದಾರೆ. ಟೆಸ್ಟ್ ಕ್ರಿಕೆಟ್ ನನಗೆ ಸಂತೋಷ ನೀಡಿದೆ ಅಂತ ಕೊಹ್ಲಿ ಹೇಳ್ತಾ ಇದ್ದಾರೆ. ಘೋಷಣೆ ಅತ್ಯಂತ ಕಠಿಣಕರ ನಿರ್ಧಾರ. ತುಂಬು ಮನಸ್ಸಿನಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದೇನೆ. ಟೆಸ್ಟ್ ಕ್ರಿಕೆಟ್ ನನಗೆ ತುಂಬಾ ಸಂತೋಷ ನೀಡಿದೆ ಅಂತ ವಿರಾಟ್ ಕೊಹ್ಲಿ ಹೇಳ್ತಾ ಇರುವಂತದ್ದು. ರೋಹಿತ್ ಬಳಿಕ ಈಗ ವಿರಾಟ್ ಕೊಹ್ಲಿ ಕೂಡ ಟೆಸ್ಟ್ಗೆ ವಿದಾಯವನ್ನ ಹೇಳಿದ್ದಾರೆ. ಸತತ 14 ವರ್ಷಗಳ ಬಳಿಕ ಟೆಸ್ಟ್ ಕ್ರಿಕೆಟ್ನ ಸರಣಿಯನ್ನ ಅಂತ್ಯಗೊಳಿಸ್ತಾ ಇದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿ ಇನ್ನೇನು ಪ್ರಾರಂಭವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಕೂಡ. ವಿರಾಟ್ ಕೊಹ್ಲಿ ವಿದಾಯ ಹೇಳಿದ್ದಾರೆ. ಈಗಾಗಲೇ ಕಿಂಗ್ ಕೊಹ್ಲಿ ಒಂದ್ ರೀತಿಯಾಗಿ ತುಂಬಾ ಫಾರ್ಮ್ ನಲ್ಲಿದ್ದಾರೆ. IPL ನಲ್ಲಿ ಆರೆಂಜ್ ಕ್ಯಾಪ್, ಅದು ಕೂಡ ಈ ವಯಸ್ಸಿನಲ್ಲಿ IPL ಪ್ರಾರಂಭದ ದಿನದಿಂದಲೂ ಕೂಡ ಅತಿ ಹೆಚ್ಚು ಶತಕಗಳನ್ನು ಬಾರಿಸಿದ, ಅತಿ ಹೆಚ್ಚು ರನ್ಗಳನ್ನು ಹೊಡೆದ ಏಕೈಕ ಭಾರತೀಯ ಆಟಗಾರ. ವಿಶ್ವದಲ್ಲಿ ಕಿಂಗ್ ಅಂತ ಕರೆಸಿಕೊಳ್ತಾರೆ. ಕ್ರಿಕೆಟ್ನ ಕಿಂಗ್ ಕೊಹ್ಲಿ. ಕ್ರಿಕೆಟ್ನ ದೇವರು ಸಚಿನ್ ತೆಂಡೂಲ್ಕರ್ ಆದ್ರೆ ಕ್ರಿಕೆಟ್ನ ಕಿಂಗ್ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಅವರು ಕೂಡ ರೋಹಿತ್ ಬಳಿಕ ನಾನು ಕೂಡ ಟೆಸ್ಟ್ಗೆ ವಿದಾಯ ಹೇಳ್ತೀನಿ ಅಂತ ಮುಂದಾಗ್ತಾ ಇದ್ದಾರೆ. ಟೆಸ್ಟ್ ಕ್ರಿಕೆಟ್ಗೆ ನನಗೆ ತುಂಬಾ ಸಂತೋಷ ಕೊಟ್ಟಿದೆ. ನಾನು ತುಂಬು ಹೃದಯದಿಂದ ಈ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಒಂದು ಕಡೆ RCB ಕಪ್ ಗೆಲ್ಲಲಿ ಅಂತ ಕೂಡ ಕರ್ನಾಟಕದ ಜನತೆ ಎದುರು ನೋಡ್ತಾ ಇದ್ದಾರೆ. ಕಪ್ ಗೆಲ್ಲುತ್ತೆ ಅಂತ ಕೂಡ ಆಶೆಯಿಂದ ಎದುರು ನೋಡ್ತಾ ಇದ್ರು. ಕಿಂಗ್ ಕೊಹ್ಲಿ ಆಟವನ್ನ ಇನ್ನಷ್ಟು ದಿನ ಕಣ್ತುಂಬಿಕೊಳ್ಳೋಣ ಅಂತ ಎದುರು ನೋಡ್ತಾ ಇದ್ರು. ಶತಕದ ವೀರ ಅಂತ ಕರೀತಾರೆ. ಈಗ ಇಂತಹ ಶತಕದ ವೀರನನ್ನ ಮತ್ತೆ ಟೆಸ್ಟ್ ಸರಣಿಯಲ್ಲ ನೋಡೋದಕ್ಕೆ ಸಾಧ್ಯವಿಲ್ಲ. ನೋಡ್ತಾ ಇರಬಹುದು ಟ್ವೀಟ್ ಮಾಡಿರೋದನ್ನ. ವಿರಾಟ್ ಕೊಹ್ಲಿ ಅವರು ಬರೆದುಕೊಂಡಿರುವ ಟ್ವೀಟ್ ನೋಡ್ತಾ ಇರಬಹುದು. 14 ವರ್ಷಗಳ ಸತತವಾಗಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಅಮೋಘವಾದ ಸಾಧನೆ ಮಾಡಿದ್ದಾರೆ. ತುಂಬಾ ಸಂತೋಷದಿಂದ ನಾನು ಈ ನಿವೃತ್ತಿಯನ್ನ ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ. ನೋಡ್ತಾ ಇರಬಹುದು. ಎಲ್ಲರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ, ಸುಮಾರು 14 ವರ್ಷಗಳ ಇತಿಹಾಸದ ಟೆಸ್ಟ್ ಕ್ರಿಕೆಟ್ ಸರಣಿಯನ್ನ ನಾನು ಆಡ್ತಾ ಇದ್ದೆ. ತುಂಬಾ ಎಂಜಾಯ್ ಮಾಡಿದ್ದೀನಿ. ನನ್ನ ಜರ್ನಿ ಕೂಡ ತುಂಬಾ ಸಂತೋಷದಾಯಕವಾಗಿದೆ. ಜೊತೆಗೆ ಸ್ಕಿಲ್ಲು, ಮ್ಯಾಚು ಎಲ್ಲವೂ ಕೂಡ ತುಂಬಾ ಸಂತೋಷವಾಗಿತ್ತು. ಎಲ್ಲ ಸಂದರ್ಭದಲ್ಲಿ ನಾನು ತುಂಬು ಹೃದಯದಿಂದ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದೇನೆ ಅಂತ ಅವರೇ ಟ್ವೀಟ್ ಮಾಡಿರ್ತಕ್ಕಂಥದ್ದನ್ನು ಈಗಾಗಲೇ ನೋಡ್ತಾ ಇದ್ದೆ.